KCN ಕನ್ನಡ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಸಂಭವಿಸಿದ ಜಲಪ್ರಳಯದ ಕುರಿತು ಅಮಿಕಸ್ ಕ್ಯೂರಿ ವರದಿ ತಜ್ಞರ ವರದಿ ಏನಲ್ಲ. ನ್ಯಾಯಾಲಯದಲ್ಲಿ ಕೇಸು ಇಲ್ಲದ ವೇಳೆ ವರದಿ ಸಲ್ಲಿಸುವುದರಲ್ಲಿ ನಿಗೂಢತೆ ಇದೆ ಎಂದು ರಾಜ್ಯ ಕಂದಾಯ ಸಚಿವ ಎ ಚಂದ್ರಶೇಖರನ್ ಶಂಕೆ. ಕಾಸರಗೋಡು ಲೋಕಸಭಾ ಚುನಾವಣೆಗೆ ನಡೆದ ಸಿದ್ಧತೆಗಳ ಪರಿಶೀಲನೆ ನಡೆಸಿದ ಚುನಾವಣಾ ವೀಕ್ಷಕ ಎಸ್ ಗಣೇಶ್. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿ ಮುಂದಿನ ಕ್ರಮಗಳ ಬಗ್ಗೆ ಚರ್ಚೆ. ರಿಟರ್ನಿಂಗ್ ಹಾಗೂ ನೋಡಲ್ ಅಧಿಕಾರಿಗಳು ಭಾಗಿ. ಮಂಜೇಶ್ವರದ ಅಲ್ ಬಿಷಾರಾ ಇಸ್ಲಾಮಿಕ್ ಎಜುಕೇಷನ್ ಸೆಂಟರ್ನ ವಾರ್ಷಿಕೋತ್ಸವ ಮುಕ್ತಾಯ. ಸಮಾರೋಪ ಸಭೆಯಲ್ಲಿ ಗಣ್ಯರು ಉಪಸ್ಥಿತಿ. ಕೇರಳ ವ್ಯಾಪಾರಿ ವ್ಯವಸಾಯಿ ಏಕತಾ ಸಮಿತಿಯ ಮುಳ್ಳೇರಿಯಾ ಘಟಕದ ಮಹಾಸಭೆ. ವ್ಯಾಪಾರ ಮಹೋತ್ಸವ ಜಿಲ್ಲಾಧ್ಯಕ್ಷ ಅಹಮದ್ ಶರೀಫ್ ಉದ್ಘಾಟನೆ. ಕಾಂಜಂಗಾಡ್ ಸಮೀಪ ಇರಿಯಾ ತಿರುವಿನಲ್ಲಿ ಯುವತಿಯರು ಸಂಚರಿಸುತ್ತಿದ್ದ ಸ್ಕೂಟರ್ಗೆ ಲಾರಿ ಡಿಕ್ಕಿ. ದಾದಿಯೋರ್ವಳ ದಾರುಣ ಮರಣ, ಇನ್ನೋರ್ವೆಗೆ ಗಂಭೀರ ಜಖಂ. ಇದೀಗ ವಾರ್ತೆಗಳು ವಿವರವಾಗಿ. ರಾಜ್ಯದಲ್ಲಿ ಉಂಟಾದ ಜಲಪ್ರಳಯದ ಕುರಿತು ತನಿಖೆ ನಡೆಸಲು ನಿಯೋಜಿಸಿದ ಅಮಿಕಸ್ ಕ್ಯೂರಿ ವರದಿ ಕುರಿತು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಚಿವ ಎ ಚಂದ್ರಶೇಖರನ್, ಇದು ತಜ್ಞ ವರದಿ ಎಂಬುದಾಗಿ ತಾನು ಭಾವಿಸುವುದಿಲ್ಲ ಎಂದು ಹೇಳಿದ್ದಾರೆ. ನ್ಯಾಯಾಲಯದ ವ್ಯಾಪ್ತಿಯಲ್ಲಿರುವ ವಿಷಯವಾದುದರಿಂದ ಹೆಚ್ಚೇನು ಹೇಳುವುದಿಲ್ಲ ಎಂದವರು ನುಡಿದರು. ಕೇರಳದಲ್ಲಿ ಉಂಟಾದ ಜಲಪ್ರಳಯದ ಕುರಿತು ತನಿಖೆ ನಡೆಸಲು ರಾಜ್ಯ ಹೈಕೋರ್ಟ್ ನಿಯೋಜಿಸಿದ ಅಮಿಕಸ್ ಕ್ಯೂರಿ ನೀಡಿದ ವರದಿ ತಜ್ಞರ ವರದಿ ಏನಲ್ಲವೆಂದು ರಾಜ್ಯ ಕಂದಾಯ ಸಚಿವ ಎ ಚಂದ್ರಶೇಖರನ್ ಅಭಿಪ್ರಾಯಪಟ್ಟಿದ್ದಾರೆ. പത്രികാ മാധ്യമದವರೊಂದಿಗೆ ಅವರು മാതനാടുತ್ತಿದ್ದರು. അമിക്കസ് ക്യൂരി അദ്ദേഹം പല കാര്യങ്ങളെക്കുറിച്ച് വിവരമുള്ള ആളായിരിക്കും, ഒരു തർക്കമില്ല. പക്ഷേ ഇതിലെ സാങ്കേതിക വൈദഗ്ധ്യം ഈ കാര്യത്തിലുണ്ട് എന്ന് ഞാൻ കരുതുന്നില്ല. അപ്പോൾ അങ്ങനെയുള്ള ഒരു റിപ്പോർട്ടിൻ്റെ കാര്യത്തിൽ ഇത് സംബന്ധിച്ച് തീരുമാനമെടുക്കുമ്പോൾ കോടതിയാണ് ബാക്കി വിശദാംശങ്ങൾ പരിശോധിച്ച് തീരുമാനിക്കുക. അപ്പോൾ അതുകൊണ്ട് സർക്കാരിനെ സംബന്ധിച്ചിടത്തോളം വേറെ പ്രത്യേകിച്ച് വിഷയങ്ങളൊന്നുമില്ല. വളരെ ഭംഗിയായി ഈ പ്രശ്നം പ്രളയം പോലുള്ള കാര്യങ്ങളുണ്ടായപ്പോൾ കേരളത്തിലെ ഗവൺമെൻറ് അത് കൈകാര്യം ചെയ്തു. അല്ല, തെരഞ്ഞെടുപ്പിനെ സ്വാധീനിക്കാൻ ഇത് നേരിട്ട് ഈ വിഷയങ്ങളൊക്കെ കൈകാര്യം ചെയ്തത് അനുഭവിച്ച ജനങ്ങളുടെ മുമ്പിൽ ഇങ്ങനെ ഒരാൾ ഒരു പ്രത്യേകമായി നിയോഗിക്കപ്പെട്ടൊരു വ്യക്തി കൊടുക്കുന്ന റിപ്പോർട്ടിനെ അടിസ്ഥാനപ്പെടുത്തി മാത്രം ജനങ്ങൾ വിശ്വസിക്കില്ലല്ലോ. അതിനുള്ള സാധ്യതയില്ല. മറ്റ് കാര്യങ്ങൾ ഇതുമായി ബന്ധപ്പെട്ട വിഷയങ്ങൾ കോടതിയുടെ മുമ്പിലിരിക്കുന്നതുകൊണ്ട് കോടതിയാണ് തീരുമാനിക്കുന്നത്. ഇത് ഒരു സാധാരണ കോടതി നിയോഗിച്ച ഒരു പ്രശസ്തനായ വക്കീലാണ്. അദ്ദേഹം ഈ കാര്യത്തിൽ വിദഗ്ധനല്ല എന്നാണ് എൻ്റെ ധാരണ. ನ್ಯಾಯಾಲಯದಲ್ಲಿ ಕೇಸು ಇಲ್ಲದ ವೇಳೆ ವರದಿ ಸಲ್ಲಿಸುವುದರಲ್ಲಿ ನಿಗೂಢತೆ ಇದೆ ಎಂದು ಅವರು ಹೇಳಿದರು. ಕಾಸರಗೋಡು ಲೋಕಸಭಾ ಕ್ಷೇತ್ರದ ಚುನಾವಣಾ ಸಿದ್ಧತೆಗಳ ಬಗ್ಗೆ ಅವಲೋಕನ ನಡೆಸಲು ಚುನಾವಣಾ ವೀಕ್ಷಕರು ಜಿಲ್ಲೆಗೆ ಆಗಮಿಸಿ ಸಭೆ ನಡೆಸಿದರು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಸಿದ ಸಭೆಯಲ್ಲಿ ರಿಟರ್ನಿಂಗ್ ಹಾಗೂ ನೋಡಲ್ ಅಧಿಕಾರಿಗಳು ಭಾಗಿಯಾದರು. ಕಾಸರಗೋಡು ಲೋಕಸಭಾ ಕ್ಷೇತ್ರ ಮಟ್ಟದ ಚಟುವಟಿಕೆಗಳನ್ನು ಅವಲೋಕನ ನಡೆಸುವ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ನೇಮಕಗೊಳಿಸಿರುವ ವೀಕ್ಷಕ ಎಸ್ ಗಣೇಶ್ ಅವರು ಜಿಲ್ಲೆಗೆ ಆಗಮಿಸಿದರು. ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ಅವರನ್ನು ಜಿಲ್ಲಾ ಚುನಾವಣಾಧಿಕಾರಿಯಾಗಿರುವ ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೇಮ್ಸ್ ಜೋಸೆಫ್ ಬರಮಾಡಿಕೊಂಡರು. ತರುವಾಯ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆ ನಡೆಯಿತು. ರಿಟರ್ನಿಂಗ್ ಆಫೀಸರ್ಗಳು ಹಾಗೂ ನೋಡಲ್ ಆಫೀಸರ್ಗಳು ಸಭೆಯಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಚುನಾವಣೆಗೆ ನಡೆಸಿದ ಹಾಗೂ ಇನ್ನು ಮುಂದೆ ನಡೆಸಬೇಕಾದಂತಹ ಸಿದ್ಧತೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಎಸ್ ಗಣೇಶ್ ಅವರು ತಮಿಳುನಾಡು ಕೇಡರ್ IAS ಅಧಿಕಾರಿ ಆಗಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಗುವೇದಪಡ್ಪು ಆನೆಕಲ್ಲಿನ ಅಲ್ ಬಿಷಾರಾ ಇಸ್ಲಾಮಿಕ್ ಎಜುಕೇಷನ್ ಸೆಂಟರ್ನ ವಾರ್ಷಿಕೋತ್ಸವ ಮುಕ್ತಾಯಗೊಂಡಿತು. ಡಿಸೇನಿಯಂ ಎಂಬ ಹೆಸರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರೀ ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡರು. ಮಂಜೇಶ್ವರ ಗುವೇದಪಡ್ಪು ಆನೆಕಲ್ಲಿನ ಅಲ್ ಬಿಷಾರಾ ಇಸ್ಲಾಮಿಕ್ ಎಜುಕೇಷನಲ್ ಸೆಂಟರ್ನ 10ನೇ ವಾರ್ಷಿಕೋತ್ಸವ ಭರ್ಜರಿಯಾಗಿ ನಡೆಯಿತು. ಏಪ್ರಿಲ್ 1ರಿಂದ 3ರವರೆಗೆ 3 ದಿನಗಳಾಗಿ ನಡೆದ ಸಮಾರಂಭದಲ್ಲಿ ಸಾಮೂಹಿಕ ವಿವಾಹ, ಉಪನ್ಯಾಸ ಕಾರ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಕಳೆದ ದಿನ ಎ ಆಲಿಕುಂಜಿ ಉಸ್ತಾದರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರೋಪ ಸಭೆಯನ್ನು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ ಕಾಂತಪುರ AP ಅಬುಬಕರ್ ಮುಸ್ಲಿಯಾರ್ ರವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸಮಾಜದಲ್ಲಿ ಸಮಾಧಾನ ನೆಲೆಗೊಳ್ಳುವಂತಾಗಲು ಪೊಲೀಸರಿಂದಾಗಲಿ ಕಾನೂನಿಂದಾಗಲಿ ಮಾತ್ರ ಸಾಧ್ಯವಿಲ್ಲ. ಕಾನೂನು ಬೇಕು ಸರಿಯೇ, ಆದರೆ ಇದಕ್ಕೆ ಬೇಕಾಗಿರುವುದು ಮನುಷ್ಯ ಮನಸ್ಸಿನೊಳಗಿನ ಪರಿವರ್ತನೆ ಎಂದು ಅಭಿಪ್ರಾಯಪಟ್ಟರು. സമാധാനം നിലനിൽക്കുന്നത് യഥാർത്ഥത്തിൽ
ആഭ്യന്തര വകുപ്പ് കൊണ്ടോ പോലീസ് കൊണ്ടോ നിയമങ്ങൾ കൊണ്ടോ മാത്രമല്ല. വകുപ്പുകളൊക്കെ വേണം, പോലീസ് വേണം, നിയമങ്ങൾ വേണം, അത് ശരിയല്ലേ. പക്ഷേ ആ നിയമം കൊണ്ട് മാത്രം ഒരു തരത്തും സമാധാനമുണ്ടായിട്ടില്ല. മറിച്ച് ആത്മീയമായ പരിവർത്തനം, മനുഷ്യനായി കാണുക. ಸ್ಥಾಪನೆಯ ಕಾರ್ಯದರ್ಶಿ ಸುಲೈಮಾನ್ ಕರಿಬೆಳ್ಳೂರ್ ಮಾತನಾಡಿ, ಶಿಕ್ಷಕರಿಗೆ ಗೌರವವನ್ನು ನೀಡಿ ಅವರು ನೀಡಿದ ವಿದ್ಯೆಯನ್ನು ಕಲಿಯುತ್ತಿರುವ ವಿದ್ಯಾರ್ಥಿಗಳನ್ನು ಮಸೀದಿ ಅದೇ ರೀತಿ ಮದ್ರಸಾಗಳಲ್ಲಿ ಕಾಣಬಹುದಾಗಿದೆ. ಇದನ್ನು ನಮ್ಮ ಪ್ರವಾದಿಯವರು ಕೂಡ ಕಲಿಸಿಕೊಟ್ಟಿದ್ದಾರೆ. ಇದರಿಂದಾಗಿ ಇಂದು ಇಸ್ಲಾಂ ಕೂಡ ಶಾಂತಿಯ ಧರ್ಮವಾಗಿ ನೆಲೆ ನಿಂತಿರುವುದಾಗಿ ಅಭಿಪ್ರಾಯಪಟ್ಟರು. ഏതൊരു പള്ളി ദർസിൽ പോയി നോക്കിയാലും നമുക്ക് കാണാൻ കഴിയുന്നത് ഉസ്താദിനെ ആകെ അടിമുടി ആ ശിഷ്യന്മാർ മുത്താലിമുകൾ അനുകരിച്ചുകൊണ്ട് അംഗീകരിച്ചുകൊണ്ട് ഉസ്താദിനെ ഒരു മാതൃകയാക്കിക്കൊണ്ട് പഠിച്ചു വരുന്ന ഒരു ശൈലിയാണ് നമ്മുടെ പള്ളി ദർസുകളിൽ കാണുന്നത്. അത് തിരുനബി സല്ലല്ലാഹു അലൈഹി വസല്ലം തങ്ങളിൽ നിന്ന് സഹാബാക്കൾ പകർന്നെടുത്ത ശൈലിയാണ്. അതിലൂടെയാണ് ഇസ്ലാം ഈ കാലം വരെ നിലനിന്നു പോയിട്ടുള്ളത്. ಪ್ರಾಸ್ತಾವಿಕ ಭಾಷಣವನ್ನು ಮಾಡಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಮೂಸಲ್ ಮದನಿ ಉಸ್ತಾದ್ರವರು ಕೊಟ್ಟ ಮಾತಿನಂತೆ ಎಪಿ ಉಸ್ತಾದ್ರವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಾಜುಲ್ ಉಲಮಾ ಮುಂದಾಳತ್ವವನ್ನು ನೀಡುವ ಈ ಸಂಸ್ಥೆಗೆ ಎಪಿ ಉಸ್ತಾದ್ರಂಥವರ ಬೆಂಬಲವೇ ಈ ಸಂಸ್ಥೆಯು ಇಷ್ಟೊಂದು ಮಟ್ಟಿಗೆ ಬೆಳೆಯಲು ಕಾರಣ ಎಂದು ಅಭಿಪ್ರಾಯಪಟ್ಟರು. ಸಮಾರೋಪ ಸಭೆಯಲ್ಲಿ ಬೇಕಲ ಇಬ್ರಾಹಿಂ ಮುಸ್ಲಿಯಾರ್, ಅಬ್ಬಾಸ್ ಮುಸ್ಲಿಯಾರ್ ಮಾಣಿ, ಅಬ್ದುಲ್ ರೆಹಮಾನ್ ಶಹೀರಿ, ಅಲ್ ಬುಖಾರಿ ಪೊಸೋಟ್, ಜಲಾಲುದ್ದೀನ್ ಅಲ್ ಬುಖಾರಿ ಪೊಸೋಟ್, ಅಬ್ದುಲ್ ರಶೀದ್ ಝೈನಿ ಕಕಿಂಜೆ, ಶಾಫಿ ಸಹದಿ ಬೆಂಗಳೂರು, ಸುಲೈಮಾನ್ ಕರಿಬೆಳ್ಳೂರ್, ಮೂಸಲ್ ಮದನಿ ಮೊದಲಾದವರು ಉಪಸ್ಥಿತರಿದ್ದರು. ಅಲ್ ಬಿಶಾರಾ ಸಂಸ್ಥೆಯು ಅನಾಥ ಮಂದಿರವನ್ನು ನಡೆಸಿ ನಿರ್ಗತಿಕ ಜನತೆಗೆ ಆಶಾಕಿರಣವಾಗಿದ್ದಾರೆ. ಇದರ ಜೊತೆಯಾಗಿ ಜೂನಿಯರ್ ಶರಿಯತ್ ಕಾಲೇಜ್, ಇಫುಲ್ ಖುರಾನ್ ಕಾಲೇಜ್, ವನಿತಾ ಅರಬಿಕ್ ಕಾಲೇಜ್ ಮೊದಲಾದವುಗಳು ಈ ಸಂಸ್ಥೆಯ ಅಧೀನದಲ್ಲಿ ಕಾರ್ಯಾಚರಿಸಿಕೊಂಡು ಬರುತ್ತಿವೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೇರಳ ವ್ಯಾಪಾರಿ ವ್ಯವಸಾಯ ಏಕತಾ ಸಮಿತಿಯ ಸಭೆಯು ಮುಳ್ಳೇರಿಯ ವ್ಯಾಪಾರ ಭವನದಲ್ಲಿ ನಡೆಯಿತು. ಕೇರಳ ವ್ಯಾಪಾರ ವ್ಯವಸಾಯ ಏಕತಾ ಸಮಿತಿಯ ಮುಳ್ಳೇರಿಯ ಘಟಕದ ಮಹಾಸಭೆ ಮತ್ತು ವ್ಯಾಪಾರ ಮಹೋತ್ಸವವನ್ನು ಜಿಲ್ಲಾಧ್ಯಕ್ಷ ಕೆ ಅಹಮದ್ ಶರೀಫ್ ಉದ್ಘಾಟಿಸಿದರು. ഓരോ വർഷം കൂടുമ്പോഴും വാർഷിക ജനകോടി യോഗം വിളിച്ച് റിപ്പോർട്ട് മലയാളികൾക്കും അവതരിപ്പിക്കുകയും 2 വർഷത്തിലൊരിക്കൽ ജനാധിപത്യ രീതിയിൽ യൂണിറ്റ് ജില്ല സംസ്ഥാനം വരെ വളരെ കൃത്യമായി, അതായത് ഏപ്രിൽ 1 മുതൽ മെയ് 31 യൂണിറ്റ് ജനകോടി യോഗവും ജൂൺ 31 തീയതിക്കകം ജില്ലാ തെരഞ്ഞെടുപ്പും ജൂലൈ 31 തീയതിക്കകം സംസ്ഥാന തെരഞ്ഞെടുപ്പ് നടത്തുന്ന ജനാധിപത്യ രീതിയിൽ വളരെയധികം സംഘടനാ സംവിധാനത്തോടുകൂടി നടത്തുന്ന ഒരു പ്രസ്ഥാനമാണ് വ്യാപാരി വ്യവസായി ഏകോപന സമിതി. ವ್ಯಾಪಾರ ಮಹೋತ್ಸವದ ಉದ್ಘಾಟನೆಯನ್ನು ಯೂತ್ ವಿಂಗ್ ಜಿಲ್ಲಾಧ್ಯಕ್ಷ ಕೆ ಮಣಿಗಂಠನ್ ನಿರ್ವಹಿಸಿದರು. ಕೆವಿವಿಇಎಸ್ ಮುಳ್ಳೇರಿಯ ಘಟಕದ ಅಧ್ಯಕ್ಷ ಬಾಲಕೃಷ್ಣ ರೈ ಅಧ್ಯಕ್ಷತೆ ವಹಿಸಿದ್ದರು. ಸ್ಟೇಟ್ ಎಕ್ಸಿಕ್ಯೂಟಿವ್ ಸದಸ್ಯ ಕೆ ಬಾಲಕೃಷ್ಣನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಜೆ ಸಜಿ, ಘಟಕದ ಅಧ್ಯಕ್ಷ ಕೆ ಪ್ರದೀಪ್ ಕುಮಾರ್, ವೆಲ್ಫೇರ್ ಸಮಿತಿ ಅಧ್ಯಕ್ಷ ಕೆ ಸಖಾರಾಮ್ ಶೆಣೈ, ಮಹಿಳಾ ವಿಂಗ್ ಅಧ್ಯಕ್ಷೆ ರೇಖಾ ಕೆಕೆ, ಶಶಿಧರ ಸುಮಂಗಲಿ ಮೊದಲಾದವರು ಮಾತನಾಡಿದರು. ಹಿರಿಯಾದಲ್ಲಿ ಸರಕು ಸಾಗಾಟ ಲಾರಿಯೊಂದು ಸ್ಕೂಟರ್ಗೆ ಡಿಕ್ಕಿ ಹೊಡೆದು ಯುವತಿಯೋರ್ವಳು ಮೃತಪಟ್ಟ ಘಟನೆ ನಡೆದಿದೆ. ಇನ್ನೋರ್ವ ಮಹಿಳೆಯನ್ನು ಗಂಭೀರ ಗಾಯಗಳೊಂದಿಗೆ ಮಂಗಳೂರು ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಕಾಂಜಂಗಾಡಿನ ಪದ್ಮ ಕ್ಲಿನಿಕ್ನ ಸ್ಟಾಫ್ ನರ್ಸ್ 30 ವರ್ಷದ ಸೀನಾ ದೀಪು ಮೃತಪಟ್ಟ ಯುವತಿಯಾಗಿದ್ದಾರೆ. ಬುಧವಾರ ಸಂಜೆ ಕಾಂಜಂಗಾಡು ಪಾಣತ್ತೂರು ರಾಜ್ಯ ಹೆದ್ದಾರಿಯಲ್ಲಿ ಹಿರಿಯ ಎಂಬಲ್ಲಿ ಅಪಘಾತ ನಡೆದಿತ್ತು. ಆಸ್ಪತ್ರೆಯ ಡ್ಯೂಟಿ ಮುಗಿಸಿ ಮನೆಗೆ ತೆರಳುತ್ತಿದ್ದ ವೇಳೆ ಅಪಘಾತ ಸಂಭವಿಸಿತ್ತು. ಸೀನಾ ದೀಪು ಮೃತಪಟ್ಟ ಮಹಿಳೆಯಾಗಿದ್ದಾರೆ. ಇವರು ಸ್ಕೂಟರ್ ಚಲಾಯಿಸುತ್ತಿದ್ದರು. ಸ್ಕೂಟರ್ನಲ್ಲಿ ಹಿಂಬದಿಯಲ್ಲಿ ಕುಳಿತಿದ್ದ ಭವಿತಾ ಮಾಧವನ್ ಗಂಭೀರ ಗಾಯಗೊಂಡಿದ್ದಾರೆ. ಇವರನ್ನು ಮಂಗಳೂರು ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ.
ಯುಡಿಎಫ್ ಅಭ್ಯರ್ಥಿಯನ್ನು ಗೆಲ್ಲಿಸುವುದಕ್ಕಾಗಿ ಕಾರ್ಯನಿರ್ವಹಿಸಲು ಪ್ರವಾಸಿ ಕಾಂಗ್ರೆಸ್ ಜಿಲ್ಲಾ ನಾಯಕರುಗಳ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಅನಿವಾಸಿಗಳಿಗೆ ವಚನ ನೀಡಿ ವಂಚನೆ ಮಾಡಿದ ಎಲ್ಡಿಎಫ್ ಸರ್ಕಾರದ ವಿರುದ್ಧ ತೀರ್ಪು ನೀಡಬೇಕೆಂದು ಕಾಂಜಂಗಾಡಿನಲ್ಲಿ ಜರುಗಿದ ನಾಯಕರ ಸಭೆಯು ಮತದಾರರಲ್ಲಿ ವಿನಂತಿಸಿದೆ. ಪ್ರವಾಸಿ ಕಾಂಗ್ರೆಸ್ನ ಜಿಲ್ಲಾ ಸಭೆಯು ನಡೆಯಿತು. കാഞ്ഞങ്ങാടിನಲ್ಲಿ ನಡೆದ ಸಭೆಯನ್ನು ಸಮಿತಿ ರಾಜ್ಯಾಧ್ಯಕ್ಷ ಐಸಕ್ തോമസ് ഉദ്ഘാടിಸಿದರು. നമ്മുടെ പൊതുമേഖലാ സ്ഥാപനങ്ങളെല്ലാം താറടിച്ച് ഇങ്ങനെ കീഴ്പോട്ട് പോയിക്കൊണ്ടിരിക്കുകയാണ്. നിങ്ങൾക്കറിയാൻ BSNL പൊട്ടിക്കൊണ്ടിരിക്കുകയാണ്. BSNL പൊട്ടിക്കാൻ ഈ അംബാനിയുടെ അംബാനിയുടെ ടെലികമ്മ്യൂണിക്കേഷൻ കമ്പനിക്ക് വേണ്ടി എല്ലാ സഹായങ്ങളും ചെയ്തു കൊടുത്ത് BSNL പൊട്ടിച്ച് അവിടുത്തെ തൊഴിലാളികൾക്ക് ശമ്പളം കൊടുക്കാൻ വയ്യാത്ത ഒരു വിഷയത്തിലേക്കാണ്. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಮಿತಿ ಜಿಲ್ಲಾಧ್ಯಕ್ಷ ಪದ್ಮರಾಜ್ ಐಂಗೋತ್ ವಹಿಸಿದ್ದರು. ಪ್ರವಾಸಿಗಳಿಗೆ ಅರ್ಹವಾದ ಪ್ರಾಮುಖ್ಯತೆ ನೀಡದ ಎಡರಂಗ ಸರ್ಕಾರದ ವಿರುದ್ಧ ಮತದಾನವನ್ನು ವಿನಿಯೋಗಿಸಲು ಪ್ರವಾಸಿ ಕುಟುಂಬ ತಯಾರಾಗಬೇಕು. ಭಕ್ತರ ಭಾವನೆಗಳಿಗೆ ಧಕ್ಕೆಯುಂಟು ಮಾಡುವ ನೀತಿಗಳನ್ನು ಎಡರಂಗ ಸರ್ಕಾರ ಕೈಗೊಂಡಿದೆ. ಈ ನಿಟ್ಟಿನಲ್ಲಿ ಮತದಾನವನ್ನು ಸೂಕ್ತವಾಗಿ ವಿನಿಯೋಗಿಸಬೇಕೆಂಬ ಕರೆಯನ್ನು ಸಭೆಯಲ್ಲಿ ನೀಡಲಾಯಿತು. ಸಮಿತಿ ರಾಜ್ಯ ಕಾರ್ಯದರ್ಶಿ KC ರವಿ, ಬಿಜು ಕಳ್ಳಾರ್, APM ಶಾಫಿ, ಅಡ್ವೊಕೇಟ್ P ಬಾಬ್ರಾಜ್, KP ಮೋಹನ್, ಅಚ್ಯುತ ಮುರಿಯನಾಬಿ, ರಾಘವ ಪಳ್ಳಿಕೆರೆ, ಕುഞ്ഞിರಾಮ ಗಂಗಾಧರ ಮೊದಲಾದವರು ಮಾತನಾಡಿದರು. ವಿವಿಧ ಬೇಡಿಕೆ ಮುಂದಿರಿಸಿ ಹೈಯರ್ ಸೆಕೆಂಡರಿ ಶಿಕ್ಷಕರು ಕಾಂಜಂಗಾಡಿನಲ್ಲಿ ಪ್ರತಿಭಟನೆ ನಡೆಸಿದರು. ಹೈಯರ್ ಸೆಕೆಂಡರಿ ಟೀಚರ್ಸ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ರಾಧಾಕೃಷ್ಣ ಹೋರಾಟಕ್ಕೆ ಚಾಲನೆ ಇತ್ತರು. ಹೈಯರ್ ಸೆಕೆಂಡರಿಯನ್ನು ಇಲ್ಲವಾಗಿಸಬಾರದು, ಖಾದರ್ ಸಮಿತಿಯ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಹೈಯರ್ ಸೆಕೆಂಡರಿ ಶಿಕ್ಷಕರು ಬಾಯಿ ಮುಚ್ಚಿ ಪ್ರತಿಭಟನಾ ಮೆರವಣಿಗೆಯನ್ನು ಕಾಂಜಂಗಾಡಲ್ಲಿ ನಡೆಸಿದರು. ಹೈಯರ್ ಸೆಕೆಂಡರಿ ವಲಯದ ವಿವಿಧ ಶಿಕ್ಷಕ ಸಂಘಟನೆಯ ಶಿಕ್ಷಕರು ಪ್ರತಿಭಟನೆಗೆ ಮುಂದಾಳತ್ವ ವಹಿಸಿದರು. ಹೊಸದುರ್ಗ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆಯುವ ಮೌಲ್ಯ ನಿರ್ಣಯ ಕ್ಯಾಂಪ್ಗೆ ತಲುಪಿದ್ದ ವಿವಿಧ ಸಂಘಟನೆಗಳ ಶಿಕ್ಷಕರು ಪ್ರತಿಭಟನಾ ಮೆರವಣಿಗೆಯಲ್ಲಿ പാൽಗೊಂಡಿದ್ದರು. പ്രതിഭಟನೆಗೆ ഹയർ സെക്കൻഡറി ടീച്ചേഴ്സ് അസോസിയേഷൻ രാജ്യാധ്യക്ഷ എം രാധാകൃഷ്ണ ചാലന നൽകി. പാർട്ടിയുടെയും അതുപോലെ തന്നെ KSTയുടെയും ഒക്കെ സജീവ അംഗങ്ങളും അവരുടെ മക്കളെയും ഉൾപ്പെടുത്തിക്കൊണ്ട് കേരളത്തിലെ ഹയർ സെക്കൻഡറി അധ്യാപകരെ നിശബ്ദരാക്കാമെന്ന് ആരെങ്കിലും വിചാരിക്കുന്നുണ്ട് എങ്കിൽ അത് നടക്കില്ല എന്നുള്ള പ്രഖ്യാപനമാണ് ഓരോ ദിവസവും. ക്യാമ്പ് തുടങ്ങി 3ാമത്തെ ദിവസമാണ്. പല ക്യാമ്പുകളിലും തുടർച്ചയായിട്ടുള്ള 3 ദിവസങ്ങളിലും ഇതുപോലെയുള്ള പ്രതിഷേധങ്ങൾ നടക്കുന്നുണ്ട്. KT അൻവർ, കരിങ്കോയി, ಪ್ರವೀಣ್, ಪ್ರಭಾಕರ, ರಮ್ಯಾ ಮೊದಲಾದವರು ಪ್ರತಿಭಟನೆಗೆ ಮುಂದಾಳತ್ವ ವಹಿಸಿದರು. ಖಾದರ್ ಸಮಿತಿ ವರದಿಯನ್ನು ತಿರಸ್ಕರಿಸಬೇಕೆಂದು ಒತ್ತಾಯಿಸಿ KPSTA ಜಿಲ್ಲಾ ಸಮಿತಿ ಮುಂದಾಳತ್ವದಲ್ಲಿ ಪ್ರತಿಭಟನಾ ಒಕ್ಕೂಟ ಸಭೆ ಕಾಂಜಂಗಾಡಿನಲ್ಲಿ ನಡೆಯಿತು. ಹಲವಾರು ಮಂದಿ ಶಿಕ್ಷಕರು ಭಾಗಿಯಾದರು. ಖಾದರ್ ಸಮಿತಿಯ ವರದಿಯಲ್ಲಿ ಉಪದ್ರವಕಾರಿಯಾದ ಸೂಚನೆಗಳನ್ನು ಕೈಬಿಡಬೇಕೆಂದು ಆಗ್ರಹಿಸಿ KPSTA ಜಿಲ್ಲಾ ಸಮಿತಿಯ ಮುಂದಾಳತ್ವದಲ್ಲಿ ಪ್ರತಿಭಟನಾ ಒಕ್ಕೂಟ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಶಿಕ್ಷಕರ ವೇತನ ಸ್ಕೇಲನ್ನು ಕಡಿತಗೊಳಿಸಬೇಕೆಂಬ ಸೂಚನೆಯು ಅಕಾಡೆಮಿಯ ಶಿಕ್ಷಣದ ಗುಣಮಟ್ಟವನ್ನು ಕುಸಿಯುವಂತೆ ಮಾಡಬಹುದು. ಇಂತಹ ಹಲವು ಸೂಚನೆಗಳು ಖಾದರ್ ಸಮಿತಿಯಲ್ಲಿವೆ. ಇವುಗಳನ್ನೆಲ್ಲ ಕೈಬಿಡಬೇಕೆಂದು ಆಗ್ರಹಿಸಿ KPSTA ಸಮಿತಿ ಪದಾಧಿಕಾರಿಗಳು ತಿಳಿಸಿದರು. ಕಾಂಜಂಗಾಡಲ್ಲಿ ನಡೆದ ಪ್ರತಿಭಟನಾ ಒಕ್ಕೂಟ ಸಭೆಯನ್ನು ರಾಜ್ಯ ಎಕ್ಸಿಕ್ಯೂಟಿವ್ ಸದಸ್ಯ കുഞ്ഞിക്കണ്ണൻ കർച്ചേരി ഉദ്ഘാടിಸಿದರು. പ്രൈമറി വിഭാഗവും ഹൈസ്കൂൾ വിഭാഗവും വെവ്വേറെ നിലനിന്നിരുന്ന ഒരു കാലഘട്ടത്തിൽ നിന്നും വിഭിന്നമായി ഹൈസ്കൂൾ വിഭാഗത്തിന് മാത്രമായി ഒരു ഹെഡ് മാസ്റ്ററെയും അതുപോലെ തന്നെ അനുബന്ധ സ്ഥാപനങ്ങളെയും അനുബന്ധ ജീവനക്കാരെയൊക്കെ നിയമിക്കുമ്പോൾ നിലവിലുള്ള പ്രൈമറി വിദ്യാഭ്യാസത്തിൻ്റെ അവസ്ഥ വളരെ പരിതാപകരമായി മാറി എന്നുള്ള യാഥാർത്ഥ്യം നമ്മൾ കണ്ടതാണ്. HSSTA ರಾಜ್ಯಾಧ್ಯಕ್ಷ ರಾಧಾಕೃಷ್ಣ ಮುಖ್ಯ ಭಾಷಣ ಮಾಡಿದರು. ರಾಜ್ಯ ಎಕ್ಸಿಕ್ಯೂಟಿವ್ ಸಮಿತಿ ಸದಸ್ಯರಾದ P ಶಶಿಧರ್, NN ಥೋಮಸ್, PK ಗಿರಿಜಾ, ಜಿಲ್ಲಾ ಕಾರ್ಯದರ್ಶಿ ಗಿರೀಶ್, K ರಾಜೀವನ್, KV ವಿಜಯನ್, ರಾಧಾಕೃಷ್ಣ, ಸೆಬಾಸ್ಟಿಯನ್, ವೇಣು ಮೊದಲಾದವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರಾಜ್ಯದಲ್ಲಿ ಸಂಭವಿಸಿದ ಜಲಪ್ರಳಯದ ಕುರಿತು ಅಮಿಕಸ್ ಕ್ಯೂರಿ ವರದಿ ತಜ್ಞರ ವರದಿಯೇನಲ್ಲ. ನ್ಯಾಯಾಲಯದಲ್ಲಿ ಕೇಸು ಇಲ್ಲದ ವೇಳೆ ವರದಿ ಸಲ್ಲಿಸುವುದರಲ್ಲಿ ನಿಗೂಢತೆ ಇದೆ ಎಂದು ರಾಜ್ಯ ಕಂದಾಯ ಸಚಿವ A ಚಂದ್ರಶೇಖರನ್ ಶಂಕೆ. ಕಾಸರಗೋಡು ಲೋಕಸಭಾ ಚುನಾವಣೆಗೆ ನಡೆದ ಸಿದ್ಧತೆಗಳ ಪರಿಶೀಲನೆ ನಡೆಸಿದ ಚುನಾವಣಾ ವೀಕ್ಷಕ S ಗಣೇಶ್. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿ ಮುಂದಿನ ಕ್ರಮಗಳ ಬಗ್ಗೆ ಚರ್ಚೆ. ರಿಟರ್ನಿಂಗ್ ಹಾಗೂ ನೋಡಲ್ ಅಧಿಕಾರಿಗಳು ಭಾಗಿ. ಮಂಜುಷರದ ಅಲ್ ಬಿಷಾರಾ ಇಸ್ಲಾಮಿಕ್ ಎಜುಕೇಷನ್ ಸೆಂಟರ್ನ ವಾರ್ಷಿಕೋತ್ಸವ ಮುಕ್ತಾಯ. ಸಮಾರೋಪ ಸಭೆಯಲ್ಲಿ ಗಣ್ಯರು ಉಪಸ್ಥಿತಿ. ಕೇರಳ
ವ್ಯಾಪಾರಿ ವ್ಯವಸಾಯಿ ಏಕತಾ ಸಮಿತಿಯ ಮುಳ್ಳೇರಿಯಾ ಘಟಕದ ಮಹಾಸಭೆ, ವ್ಯಾಪಾರ ಮಹೋತ್ಸವ, ಜಿಲ್ಲಾಧ್ಯಕ್ಷ ಅಹಮದ್ ಶರೀಫ್ ಉದ್ಘಾಟನೆ. ಕಾಂಜಂಗಾಡು ಸಮೀಪ ಹಿರಿಯ ತಿರುವಿನಲ್ಲಿ ಯುವತಿಯರು ಸಂಚರಿಸುತ್ತಿದ್ದ ಸ್ಕೂಟರ್ಗೆ ಲಾರಿ ಡಿಕ್ಕಿ, ದಾದಿಯೋರ್ವಳ ದಾರುಣ ಮರಣ, ಇನ್ನೋರ್ವೆಗೆ ಗಂಭೀರ ಜಖಂ. ವಾರ್ತೆಗಳು ಮುಕ್ತಾಯವಾಯಿತು. ವಂದನೆಗಳು.